ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಗಡಿನಾಡು ಬೆಳಗಾವಿ ಜಿಲ್ಲೆಯಲ್ಲಿ ಬಹುಕೋಟಿ ಹಗರಣ ಆಗಿರುವಂಥದ್ದು ಒಂದು ಘಟನೆ ಬೆಳಕಿಗೆ ಬರ್ತಾ ಇದೆ. ಸುಮಾರು 4,500 ಕೋಟಿ ರೂಪಾಯಿ ವಂಚನೆ, ಸಾರ್ವಜನಿಕರು ಹೂಡಿಕೆ ಮಾಡಿದ್ದಂಥ ಹಣ ಇವರುಗಳು ಬಳಸ್ಕೊಂಡಿರುವಂಥದ್ದು. ಶಿವಂ ಅಸೋಸಿಯೇಟ್ಸ್ ಅನ್ನುವಂಥ ಒಂದು ಕಂಪನಿ, ಅದರ ಮುಖ್ಯಸ್ಥರಾದಂತಹ ಶಿವಾನಂದ ನೀಲಣ್ಣನವರ್ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಇವರ ಕಂಪನಿ ಏನಿದೆ ಶಿವಂ ಅಸೋಸಿಯೇಟ್ಸ್, ಹೆಚ್ಚಿನ ಬಡ್ಡಿ ನೀಡ್ತೇವೆ ಅಂತ ಹೇಳಿಕೊಂಡು ಬಹುಪಾಲು ಸಾರ್ವಜನಿಕರು, ಮಾಜಿ ಸೈನಿಕರು ಮತ್ತು ಹಲವಾರು ಹೂಡಿಕೆದಾರರು ಇವರ ಈ ಒಂದು ಶಿವಂ ಅಸೋಸಿಯೇಟ್ಸ್ನಲ್ಲಿ ಬರೋಬ್ಬರಿ ಇಲ್ಲಿ ತನಕ 45,000ಕ್ಕೂ ಹೆಚ್ಚು ಜನ ತಮ್ಮ ಹಣವನ್ನು ಇಲ್ಲಿ ಹೂಡಿಕೆ ಮಾಡಿದ್ರಂತೆ. ಇದರ ಒಂದು ಆಧಾರದ ಮೇಲೆ ಇವ್ರದ್ದೇನೋ ಅಕ್ರಮ ಅವ್ಯವಹಾರ ನಡೀತಾ ಇದೆ ಅನ್ನುವಂಥ ಮಾಹಿತಿ ಮೇರೆಗೆ ಇವತ್ತು ಸಹಕಾರ ಇಲಾಖೆಯ ಅಧಿಕಾರಿಗಳು ಈ ಒಂದು ಶಿವಂ ಅಸೋಸಿಯೇಟ್ಸ್ ಅನ್ನುವಂಥ ಈ ಒಂದು ಕಂಪನಿ ಮೇಲೆ ರೈಡ್ ಮಾಡಿದ್ರು. ರೈಡ್ ಮಾಡಿದಾಗ ಗೊತ್ತಾಯಿತು, ಬರೋಬ್ಬರಿ 45,000ಕ್ಕೂ ಹೆಚ್ಚು ಮಂದಿ ಈ ಒಂದು ಶಿವಂ ಅಸೋಸಿಯೇಟ್ಸ್ ಅನ್ನುವಂಥ ಕಂಪನಿಯಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಅಂತ. ಇಲ್ಲಿ ಇವರು ರೈಡ್ ಅಂದರೆ ಈ ಶಿವಾನಂದ ನೀಲಣ್ಣನವರ್ ಅನ್ನುವಂಥ ವ್ಯಕ್ತಿಯ ಮನೆ ಮತ್ತು ಈ ಶಿವಂ ಅಸೋಸಿಯೇಟ್ಸ್ನ ಕಚೇರಿ ಮೇಲೆ ದಾಳಿ ಮಾಡಿದಾಗ ಸಹಕಾರ ಇಲಾಖೆ ಅಧಿಕಾರಿಗಳಿಗೆ ಸಿಕ್ಕಂಥದ್ದು, ಇವರುಗಳು RBIನ ಒಂದಷ್ಟು ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಅದರ ಜೊತೆಗೆ ಇವರು ಹೂಡಿಕೆ ಮೇಲಾಗಿ ಜನಗಳ ಹತ್ರ ಇವರು ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟ್, ರಿಯಲ್ ಎಸ್ಟೇಟ್ ಮತ್ತು ರೆಸಾರ್ಟ್ ಕ್ಷೇತ್ರಗಳಲ್ಲಿ ಅದರಲ್ಲಿ ಹಣವನ್ನು ಡಬಲ್ ಮಾಡಿಕೊಡ್ತೇವೆ, ಹೆಚ್ಚಾಗಿ ಬಡ್ಡಿಯನ್ನು ನೀಡ್ತೇವೆ ಅನ್ನುವಂಥ ಕಾರಣಕ್ಕೆ ಏನು ಹೂಡಿಕೆ ಮಾಡಿದ್ರು. ಇದರ ಜೊತೆಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಒಂದಷ್ಟು ನಡೆದಿದೆ ಹೊರತು RBIನ ಬಹುಪಾಲು ನಿಯಮಗಳನ್ನು ಇವರು ಮೀರಿದ್ದಾರೆ, ಯಾವುದನ್ನು ಕೂಡ ಫಾಲೋ ಮಾಡಿಲ್ಲ ಅನ್ನುವಂಥದ್ದು ಗೊತ್ತಾಗೋದ್ರ ಜೊತೆಗೆ 400 ಕೋಟಿ ರು ಮೌಲ್ಯದ ಬಾಂಡ್ ಪೇಪರ್ಸ್ ಪತ್ತೆಯಾಗಿದೆಯಂತೆ. ಯಾವುದಕ್ಕೂ ಇವರು ಏನು ಹೇಳಿದ್ದಾರೆ ಮತ್ತು ಏನು ಮಾಡಿದ್ದಾರೆ ಯಾವ ವಿಚಾರಗಳಿಗೂ ಕೂಡ ತಾಳೆ ಆಗಲಿಲ್ಲ. ಹೀಗಾಗಿ ಇಷ್ಟು ಮಂದಿ 45,000 ಮಂದಿ ಹೂಡಿಕೆ ಮಾಡಿರುವಂತಹ ಬರೋಬ್ಬರಿ 4,500 ಕೋಟಿ ರೂಪಾಯಿ ವಂಚನೆ ಆಗ್ತಾ ಇದೆ. ಆದರೆ ಇಷ್ಟೆಲ್ಲ ಆಗಿದ್ರೂ ಕೂಡ, ಇಷ್ಟು ಮಂದಿ ಹಣವನ್ನು ಹೂಡಿಕೆ ಮಾಡಿದ್ರೂ ಕೂಡ ಯಾರೂ ಪೊಲೀಸರಿಗಾಗಲಿ ಸಂಬಂಧಪಟ್ಟಂಥ ಇಲಾಖೆಯವರಿಗಾಗಲಿ ಯಾರಿಗೂ ಕೂಡ ದೂರನ್ನು ಕೊಟ್ಟಿಲ್ಲ. ಯಾವುದೇ ಅಧಿಕೃತವಾದಂತಹ ದೂರು ದಾಖಲಾಗಿಲ್ಲ. ಕೆಲವರು ಹೆದರಿಕೊಂಡು ನಮ್ಮ ಹಣ ಪೋಲಾಗ್ತಾ ಇದೆ, ಹಣ ಬಳಕೆ ಆಗ್ತಾ ಇಲ್ಲ, ಬೇರೆ ಏನೋ ಆಗ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಾದಂಥ ನಂತರದಲ್ಲಿ ಮೌಖಿಕವಾಗಿ ಕೆಲವರ ಹತ್ರ ಹೋಗಿ ಹೇಳ್ಕೊಂಡಿದ್ದಾರೆಯೇ ಹೊರತು ಅಧಿಕೃತವಾಗಿ ಯಾವುದೇ ಥರದ ದೂರು ದಾಖಲಾಗಿಲ್ಲ. ಈ ಒಂದು ಮಾಹಿತಿಯನ್ನು ಪಡ್ಕೊಂಡಂತಹ ಸಹಕಾರ ಇಲಾಖೆ ಅಧಿಕಾರಿಗಳು ಇವರ ಮೇಲೆ ಇವತ್ತು ರೈಡ್ ಮಾಡಿರುವಂಥದ್ದು, ಅವರನ್ನು ಬಂಧನ ಮಾಡಿದ್ದಾರೆ, ಶಿವಾನಂದ ನೀಲಣ್ಣನವರನ್ನ. ಎಲ್ಲ ಇದರ ಮಾಹಿತಿಯನ್ನು ತರಿಸಿಕೊಂಡು ಯಾರ್ಯಾರಿಗೆ ಏನೇನು ಅನ್ಯಾಯ ಆಗಿದೆ, ಏನೇನೆಲ್ಲ ಅಕ್ರಮ ಅವ್ಯವಹಾರ ನಡೆದಿದೆ ಎಲ್ಲವನ್ನು ಕೂಡ ಬಯಲಿಗೆ ಎಳೆದು ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಬೆಳಗಾವಿಯ DC ಇವತ್ತು ಮಾತಾಡಿದ್ದಾರೆ. ಒಟ್ಟಾರೆ ಈ ಅಕ್ರಮ ಬಹುಕೋಟಿ ಹಗರಣ ಆಗಿರುವಂಥದ್ದು ಇದು ಬರೀ ಕರ್ನಾಟಕದ ಕೆಲವು ಜಿಲ್ಲೆಯವರಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ, ಮಹಾರಾಷ್ಟ್ರದ ಕೆಲವು ಜಿಲ್ಲೆಯವರು ಕೂಡ, ಕರ್ನಾಟಕದ ಆಲ್ಮೋಸ್ಟ್ ಬಹುಪಾಲು ಜಿಲ್ಲೆಯವರು ಕೂಡ ಈ ಒಂದು ಶಿವಂ ಅಸೋಸಿಯೇಟ್ಸ್ ಕಂಪನಿಯಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬಂದಿದೆಯಂತೆ. ಹೀಗಾಗಿ ಈಗೇನು ರೈಡ್ ಆಗಿದೆ, ಏನೆಲ್ಲ ದಾಖಲೆಗಳು ತರಿಸ್ಕೊಳ್ತಾರೆ, ಪರಿಶೀಲನೆಯನ್ನು ಮಾಡ್ತಾರೆ, ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.